ಹಾಸಿಗೆ ದಿನ ಕೊಡ್ತಾರ ಪಾಪ ಅವ್ರಲ್ಲಿ ಇವ್ರು ಯಾರೋ ಬಾಂಬ್ ಹಾಕಿದಾರೋ ಇದಾಕಿರೋರು ಎಂತ ಕೊಲೆ ಮಾಡಿದ್ರು ಗುಳ್ಗೆ ಮಾಡಿರೋ ಅವರೆಲ್ಲ ಎಂಜಾಯ್ ಮಾಡ್ತಾವ್ರೆ ಬೀಡಿ ಸಿಗರೇಟ್ ಎಣ್ಣೆ ತಮ್ಮ ಪಾಪ ದರ್ಶನ್ ಒಂದ್ ಸಿಗರೇಟ್ ಸೇದಿದ್ದಕ್ಕೆ ಇದು ಅನ್ಭವಿಸ್ಬಿಟ್ಟು ಪಾಪ ಹಾಸಿಗೆ ದಿನ ಕೊಡಕ್ ಆಗ್ತಿಲ್ಲ ಸರ್ ಅವ್ರಿಗೆ ರಾಜಕೀಯ ಇದೇ ರಾಜಕೀಯ ಮೇನು ಇನ್ನೇನಿಲ್ಲ ಇದೇ ರಾಜಕೀಯ ಉಮೇಶ್ ರೆಡ್ಡಿ ಅದು ರೇಪಿಷ್ಟ ದೊಡ್ಡ ರೇಪಿಷ್ಟ ಆ ರೇಪಿಸ್ಟಂಗೆ ಇಡೀ ಜಗತ್ತೇ ಅವ್ನಿಗೆ ಇದ್ ಮಾಡಿ ತೋರಿಸ್ತಿದ್ದಲ್ಲ ಅಂತಾರ ಇದ್ ಮಾಡಿ ಪಾಪ ದರ್ಶನ್ ತಾಂಡಾಗಿ ರುಬ್ತಾ ಇದ್ರಲ್ಲ ಹಂಗೆ ನಾಚಿಕೆ ಆಗಲ್ವಾ ಒಂದ್ ನಾನು ಹೇಳ್ತೀನಿ ಸರ್ ಮೀಡಿಯಾ ಇದಲ್ಲ ಬೇಜಾರ್ ಮಾಡ್ಕೊಬೇಡಿ ಯಾವ ಮೀಡಿಯಾ ಗೊತ್ತು ನಿಮ್ದು ಲೋಕಲ್ ಹೇಳೋದು ಈ ನಮ್ಮ ರಾಷ್ಟ್ರ ಮೀಡಿಯಾ ಇದಲ್ಲ ಆ ಮೀಡಿಯಾ ನಿಜ ಹೇಳ್ತಾರಲ್ಲ ಆ ಮೀಡಿಯಾ ಕಚ್ಚಡ ಮೀಡಿಯಾ ಸರ್ ಒಂದ್ ಮಾತು ಹೇಳ್ತೀನಿ ಕಚ್ಚಡ ಮೀಡಿಯಾ ತೋರ್ಸಂತ ತೋರಿಸಿ ಸರ್ ನೀವು ತೋರ್ಸಂತ ತೋರಿಸಿ ಅವತ್ತು ಒಪ್ಕೊತೀನಿ ನಿಮ್ಮ ಈಗ ನಮ್ಮಂತ ಕಷ್ಟದಲ್ಲಿ ತೋರಿಸಿ ನಮ್ಮ ಒಂದ್ ದಿವಸ ನೋಡಿ ಸರ್ ನೀವು ಚಾನಲ್ ಈ ಚಾನಲ್ ಬಂದು ನೀವು ಕೇಳ್ತೀರಿ ಕಷ್ಟ ಕೇಳ್ತೀರಿ ಆ ಚಾನಲ್ ಯಾರು ಬಂದು ಒಬ್ಬರಾಗಲಿ ಹಾಸಿಗೆ ದಿನ ಕೊಡ್ತಾರೋ ಪಾಪ ಅವ್ರಿರ್ಲಿ ಇವ್ರು ಯಾರೋ ಬಾಂಬ್ ಹಾಕಿದಾರೋ ಇದಾಕಿರೋರು ಎಂತ ಕೊಲೆ ಮಾಡಿರೋ ಗುಳ್ಗೆ ಮಾಡಿರೋ ಅವರೆಲ್ಲ ಎಂಜಾಯ್ ಮಾಡ್ತಾವ್ರೆ ಬೀಡಿ ಸಿಗರೇಟ್ ಎಣ್ಣೆ ತಮ್ಮ ಪಾಪ ದರ್ಶನ್ ಒಂದ್ ಸಿಗರೇಟ್ ಸೇದಿದ್ದಕ್ಕೆ ಇದು ಅನ್ಭವಿಸ್ಬಿಟ್ಟು ಪಾಪ ಹಾಸಿಗೆ ದಿನ ಕೊಡಕ್ ಆಗ್ತಿಲ್ಲ ಸರ್ ಅವ್ರಿಗೆ ಇದೇ ರಾಜಕೀಯ ಮೇನು ಇನ್ನೇನಿಲ್ಲ ಇದೇ ರಾಜಕೀಯ ಉಮೇಶ್ ರೆಡ್ಡಿ ಅದು ರೇಪಿಷ್ಟ ದೊಡ್ಡ ರೇಪಿಷ್ಟ ಆ ರೇಪಿಸ್ಟಂಗೆ ಇಡೀ ಜಗತ್ತೇ ಅವ್ನಿಗೆ ಇದ್ ಮಾಡಿ ತೋರಿಸ್ತಿದ್ದಲ್ಲ ಅಂತಾರ ಇದ್ ಮಾಡಿ ಪಾಪ ದರ್ಶನ್ ತಾಂಡಾಗಿ ರುಬ್ತಾ ಇದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ಒಂದ್ ನಾನು ಹೇಳ್ತೀನಿ ಸರ್ ಮೀಡಿಯಾ ಇದಲ್ಲ ಬೇಜಾರ್ ಮಾಡ್ಕೊಬೇಡಿ ಯಾವ ಮೀಡಿಯಾ ಗೊತ್ತು ನಿಮ್ದು ಲೋಕಲ್ ಹೇಳೋದು ಈ ನಮ್ಮ ರಾಷ್ಟ್ರ ಮೀಡಿಯಾ ಇದಲ್ಲ ಆ ಮೀಡಿಯಾ ನಿಜ ಹೇಳ್ತಾರಲ್ಲ ಆ ಮೀಡಿಯಾ ಕಚ್ಚಡ ಮೀಡಿಯಾ ಸರ್ ಒಂದ್ ಮಾತು ಹೇಳ್ತೀನಿ ಕಚ್ಚಡ ಮೀಡಿಯಾ ತೋರ್ಸಂತ ತೋರಿಸಿ ಸರ್ ನೀವು ತೋರ್ಸಂತ ತೋರಿಸಿ ಅವತ್ತು ಒಪ್ಕೊತೀನಿ ನಿಮ್ಮ ಈಗ ನಮ್ಮಂತ ಕಷ್ಟದಲ್ಲಿ ತೋರಿಸಿ ನಮ್ಮ ಒಂದ್ ದಿವಸ ನೋಡಿ ಸರ್ ನೀವು ಈ ಚಾನಲ್ ಬಂದು ನೀವು ಕೇಳ್ತೀರಿ ಕಷ್ಟ ಕೇಳ್ತೀರಿ ಆ ಚಾನಲ್ ಯಾರು ಬಂದು ಒಬ್ಬರಾಗಲಿ ಒಂದು ಚಾನಲ್ ಬಂದು ನಮ್ಮ ಕಷ್ಟ ಕೇಳಿದ ಇಷ್ಟ ತನಕ ಕೇಳಿದಾರ ಕೇಳಿಲ್ಲ ಸೊ ಯಾವ್ದೇ ಚಾನಲ್ ಸಹ ಬರಲ್ಲ ಸರ್ ಯಾವ್ದು ಕೇಳಕ್ ಬರಲ್ಲ ಈಗ ಪಾಪ ಆ ದರ್ಶನ್ ಏನ್ ಮಾಡಿಲ್ಲ ಅಂತಲ್ಲ ಮಾಡಿರ್ಬೋದು ಸರ್ ಎಲ್ಲ ಕಾನೂನು ಒಂದೇನೆ ಯಾರಿಗಾರಲ್ಲಿ ಕೊಲೆ ಮಾಡಿರೋ ಬಿಟ್ಟರು ಅವ್ರಿಗೆ ಸೇರಿ ಇದು ನಮಗೆ ಗೊತ್ತಿಲ್ಲ ನಾವು ಕೂಲಿ ಮಾಡ್ಕೊಂಡು ತಿನ್ನೋದು ಆದ್ರೆ ಆ ಒಬ್ಬ ಮನುಷ್ಯನ ಮೇಲೆ ಆ ಟಾರ್ಗೆಟ್ ಮಾಡಕ್ಕೆ ಹೋಗ್ಬಾರ್ದು ಅದಂತ ಹೇಳ್ತೀವಿ ಅದು ಮನುಷ್ಯನ ಮೇಲೆ ಆ ಥರ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬಾರ್ದು ಸರ್ ಇನ್ನೊಂದು ಜೈಲಲ್ಲಿ ಅಷ್ಟೆಲ್ಲ ತಪ್ಪು ನಡೆದಿದ್ರೆ ಅಧಿಕಾರಿಗಳನ್ನ ಎತ್ತಮಟ್ಟಿಗೆ ಸರಿ ಅಲ್ಲಿ ತಪ್ಪು ನಡೆದಿದ್ರು ಅವ್ರ ತಟ್ಟಲ್ಲಿ ಸರ್ ಒಂದ್ ನಿಮಿಷ ಪಾಪ ಧನ್ಯವ್ನ ಕರ್ಕೊಂಡೋಗಿ ಏನ್ ಮಾಡ್ತಾರೆ ಸರ್ ಪಾಪ ಧನ್ಯವ್ ತಡ ಕೊಡಕ್ ಹೋಯ್ತಾನ ಬೀಡಿ ಸಿಗರೇಟು ತಂಬಾಕಲ್ಲವ ಅಲ್ಲ ಹೇಳದ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲುಬಿಟ್ಟು ನೋಡ್ಕೊಂಡು ಯಾರೋ ಎಗ್ಲುಬಿಟ್ಟು ನೋಡ್ಕೊಂಡು ಆ ಥರ ಆಯ್ತು ಇವ್ರ ಕೆಲಸ ಅಲ್ಲ ಯಾವ ನಾವು ಎಂಜಾಯ್ ಮಾಡ್ತಾರೆ ಅದಕ್ಕೆ ಇವ್ನು ಧನ್ಯವ್ನ ಕರ್ಕೊಂಡೋಗಿ ಏನು ಪ್ರಯೋಜನ ಏನು ಹೇಳ್ತಾ ನಿಮ್ಗೆ ಹೇಳಿ ಸರ್ ಒಂದೇ ಒಂದು ಮಾತಾಡ್ತೀನಿ ಅವ್ನು ಎಷ್ಟೇ ಕಷ್ಟ ಕೊಡಲಿ ಸರ್ ಆ ದರ್ಶನ್ ಬಗ್ಗೆ ಹೇಳ್ತೀನಿ ಕೇಳಿ ಸರ್ ಯಾರು ಏನೇ ಕಷ್ಟ ಕೊಡಲಿ ಒಂದು ಹೊರಗಡೆ ಬಂದೇ ಬರ್ತಾನೆ ಕಿಂಗ ನಿಂತ್ಕೊತಾನೆ ಸರ್ 100%. ಇನ್ನೊಂದು ದಯಾನಂದ್ ಕಮಿಷನರ್ ಇದಕ್ಕೆ ಆನ್ಸರ್ ಕೊಡಬೇಕಾದ್ರು ರಜಾ ಹಾಕ್ಬಿಟ್ಟು ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಕೊಡಬೇಕಾದ್ರೆ ಎಲ್ಲ ಹೋಗಿದ್ದಾರೆ. ಬೇರೆ ನಮ್ಮ ದುಡ್ಡು ತಾಂಡ್ ಹೋಗಿ ಟ್ರಿಪ್ ಸುತ್ತಾಗ ಸರ್ ನಮ್ಮಂತ ಬಡವ್ರ ದುಡ್ಡು ಐತಲ್ಲ ಸಂಬಳ ದುಡ್ಡು ಈಗ ನಾವೆಲ್ಲ ಕೂಡ ಕೊಡ್ತೀವಲ್ಲ ಸಂಬಳ ದುಡ್ಡು ಆ ತಾಂಡ ಎಂಜಾಯ್ ಮಾಡಕ್ ಹೋಗಿದ್ದಾರೆ. ನಮ್ಮ ಕಷ್ಟ ಕೇಳೋರು ಯಾರು ಅದೇಳಿ ಎಲ್ಲ ರೋಡಿ ತಳ್ಳಿಬಿಟ್ಟು ಅವ್ರು ಎಂಜಾಯ್ ಮಾಡ್ತಾವ್ರೆ. ನಮ್ಮ ಹೆಂಡತಿ ಮಕ್ಕಳು ಬಿದ್ದಾರೆ ಅದೆಲ್ಲ ಕೇಳಲ್ಲ ಸರ್. ಸರ್ ಒಂದು ಮಾತಾಡಿ ಸರ್, ಈ ನಮ್ದೇನೇ ಸರ್ಕಾರ ಆದ್ರೂ ದುಡ್ಡಿರೋರಿಗೆ ಒಂದು ದುಡ್ಡು ಇಲ್ದವ್ರಿಗೆ ಒಂದು ಕಾನೂನೇ ಒಂದು ವಿಚಿತ್ರ ಕಾನೂನು ಸಹ ಇದು. ಈ ಸರ್ಕಾರನೇ ಥರ್ಡ್ ಕ್ಲಾಸ್ ಸರ್ಕಾರ ಅನ್ಸ್ಬಿಟ್ಟಿದೆ ನಮಗೆ. ಬೇಜಸ್ ನಮ್ಮ ಅಷ್ಟು ಬೇಸಟ್ಟು ಹೋಗ್ಬಿಟ್ಟಿದ್ವಿ ನಿಜಲ್ವೇ. ಈಗ ನೋಡಿ ತುಂಬಾ ಕೇಸ್ಗಳಿದ್ದಾವೆ. ಎಕ್ಸಾಂಪಲ್ ಇಂದು ಬೈಕ್ ಟ್ಯಾಕ್ಸಿ ವಿಚಾರ ಇರ್ಬೋದು, ಮತ್ತೊಂದು ಮಗದೊಂದು ಇರ್ಬೋದು. ಇವನ್ನೆಲ್ಲ ಬಿಟ್ಟು ದರ್ಶನ್ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿದ್ನ ಸುಪ್ರೀಂ ಕೋರ್ಟ್ ತಗೊಂಡೋಗಿ ಫೈಟ್ ಮಾಡಿ ಮತ್ತೆ ಒಳಗಾಗ್ಸಿರೋ ಅದೇ ವಿಚಾರಗಳು ಬೇರೆ. ನಾನು ಈ ವಿಷಯಕ್ಕೆ ನಾನು ಒಂದೇ ಓಪನ್ ಆಗಿ ಹೇಳ್ತೀನಿ ಸರ್, ನಾನು ಬಡವಾಗಿರ್ಬೋದು, ನನ್ನ ಹತ್ರ ಬರ್ಲಿ ನಾಳೆ ಬೇಕಾದ್ರೆ ಕೇಳಿ ಓಪನ್ ಆಗಿ ಹೇಳ್ತೀನಿ. ದರ್ಶನ್ ಇಚ್ಛರ ಮಾಡ್ತಿರಲ್ಲ, ದರ್ಶನ್ ಎಲ್ಲ ತೋರಿಸ್ತಿರಲ್ಲ, ನಮ್ಮ ಬಡವ ನಮ್ಮ ಆಟೋ ಚಾಲಕ ತೋರಿಸಿ ಬೈಕ್ ರೋಡಲ್ಲಿ ಬೈಕ್ ಕೇರಳದವು, ಆಂಧ್ರದವು, ತಮಿಳ್ನಾಡವು, ಮುಂಬೈಯವು, ಪ್ರತಿ ಒಂದು ಬಂದು ಓಡಿಸ್ತಾ ಇದ್ದಲ್ಲ. ಸರ್ಕಾರ ಎಲ್ಲಿದೆ ಸರ್ಕಾರ? ನೀವು ವೈಟ್ ಪಾಟ್ ಕೊಟ್ಟಿರೋದು ಏನಕ್ಕೋಸ್ಕರ? ಓನ್ ಪರ್ಸನಲ್ ಮಾತ್ರ, ಓನ್ ಇಜ್ಗೆ ಬಾಡಿಗೆ ಹೊಡೆ ಅಂತ ಯಾವನಿಗೆ ಕೊಟ್ಟಿಲ್ಲ. ಅದೇ ಸರ್, ಬಾಡಿಗೆ ಹೊಡೆ ಅಂತ ಯಾವನು ಕೊಟ್ಟದೆ. ಈಗ ನಮಗೂ ವೈಟ್ ಮಾಡ್ಕೊಡಿ, ನಾವು ವೈಟ್ ಮಾಡಿ ಹೊಡಿತೀವಿ. ನಾವು ತಮಿಳ್ನಾಡಿಗೆ ಹೋಗ್ತೀವಿ, ಚೆನ್ನೈಗೆ ಹೋಗ್ತೀವಿ, ಮುಂಬೈಗೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಒಂದು ಟ್ರಿಪ್ ಹೋಗಿ ಬರ್ತೀವಿ, 5,000 ಸಿಗ್ತದೆ. ಅದು ಹಣ ಬರೋ ಮೇಲೆ ನಮ್ಮದು ರೋಡಿಗೆ ಬೀಳ್ತೀವೋ ಬೀದಿ ಬೀಳ್ತೀವೋ ಅದು ಆಗಲ್ಲ ಅಂದರೆ ಮುಚ್ಚಾಕ್ ಬಿಡಿ ಅಲ್ಲ ಒಂದೇ ಸದ್ಯ. ಇಲ್ಲಾಂದ್ರೆ ಇಷ್ಟೇ ಕರ್ನಾಟಕನೇ ಮಾರಿಬಿಡಿ ಸರಿಗೆ ಎಲ್ಲ ಸೇರಿ. ಇಷ್ಟೇ ಆಗಿರೋದು. ಇಡೀ ಕರ್ನಾಟಕ ಮಾರಿಬಿಟ್ಟು ಕಡೆ ಎಂಜಾಯ್ ಮಾಡ್ಕೊಂಡು ದುಬೈಗೋ ಅಮೇರಿಕೆಗೋ ಒಳ್ಳೆ ಸಟ್ಲಾಗ್ಬಿಟ್ಟಿದ್ದೀವಲ್ಲ. ನಾವು ಇಲ್ಲಿ ಬಂದು ಸಾಯ್ತೀವಿ. ಬ್ರಿಟಿಷರು ಒಂದು ಮಾತಾಡ್ತೀವಿ ಸರ್, ಅವರು ಒಂದು ಎಳ್ಳು ಜೀರಿಗೆ ಮಾರಕ್ಕೆ ಬಂದು ಇಡೀ ನಮ್ಮ ದೇಶನ ಆಳಿದ್ರು. ಇವ್ರು ಹಂಗಲ್ಲ,
ಇಲ್ಲೇ ಎತ್ಕೊಂಡು ನಮ್ದು ಸುಳ್ಳು ಬೇಜಾರು ಮಾಡ್ಕೊಂಡು ಇಲ್ಲೇ ಎತ್ಕೊಂಡು ಅವ್ರು ಅಲ್ಲಿಂದ ಬಂದಿದ್ರು, ಅಲ್ಲಿಂದ ಬಂದು ನಮ್ಗೆ ಹೊಡೆದ್ರು ಸರಿಯಾಗಿ. ಅದೊಂದು ಹೇಳ್ತೀನಿ ಸರ್, ಈ ಹಿಂದಿ ವಾಲ್ರು ಇದಾರಲ್ಲ ಅವ್ರನ್ನ ಬಗ್ಬೇಡಕ್ಕೆ ಆಯ್ತದ ಕೇಳಿ ಸರ್, ತಾಕತ್ತಿರಿ ಇವರು ಸರ್ಕಾರದವರು ಕೇಳಿ ಸರ್. ನಮಗೆ ಓಪನ್ ಚಾಲೆಂಜ್ ಆಗ್ತಾರೆ. ನಮ್ಮದು ಬೆಂಗಳೂರು, ಇಲ್ಲಿ ಹುಟ್ಟಿರೋದು ನಾವು, ನೀವು ಹೋಗಿ ಗಡಿಪಾರಾಗಿ ನೀವು ಅಂತ ಕೇಳ್ತಾವ್ರಿ. ನಮ್ಮ ಆ ಸುದಿಷ್ಟಿ ಬಂದು ಕರ್ಕೊಂಬಂದರೆ ಎಲ್ರಿ ಸರ್ಕಾರ, ಎಲ್ರಿ ಕಾನೂನು, ಎಲ್ರಿ ಪೊಲೀಸು, ಎಲ್ಲಿ ದಂಡ ನಾಯಕು ಯಾವನಿದೆ? ಯಾರಿಲ್ಲ. ಹೇಳೋಕ್ಕೇನು ಯಾರು ಬೇಕಾದ್ರೆ ಹೇಳ್ಬೋದು. ನಮಗೆ ಕೋಪದಲ್ಲಿ ಮಾತಾಡ್ತಾರೆ, ಇಲ್ಲಲ್ಕೊಂಡು ಹೋಗ್ಬಿಡ್ತದೆ, ಅಷ್ಟು ಬಿ ಪಿ ರೇಜ್ ಆಗ್ಬಿಡ್ತದೆ. ಓಟಿಗೆ ರಾಜಕಾರಣ ಆಗ್ಬಿಟ್ಟಿದೆ ಇವಾಗ. ಹೌದು ಸರ್, ಓಟು ಏನು ಗೊತ್ತಾ, ನಾವು ಸರಿಯಿಲ್ಲ ಪ್ರಶ್ನೆ ಸರ್. ನಾವು ನಮ್ಮ ಜನ ಪಬ್ಲಿಕ್ ನಾವು ಸರಿಯಿಲ್ಲ ಪ್ರಶ್ನೆ. ಪಬ್ಲಿಕ್ಕು ಯಾರೇ ಆಗಲಿ ಸರ್, ಈಗ ಯಾರಾಗಲಿ ನಾನು ಒಮ್ಮೆ ಕೈ ಮಾಡ್ತಾನೆ ನನಗೆ ಏನು ಅಂತ ಕೇಳಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಅವ್ರು ಒಬ್ಬನ ಕೈ ಮಾಡಿದ್ರೆ 10 ಜನ ಬಂದು ಸೇರ್ಕೋತಾರೆ. ನಮ್ಮಲ್ಲಿ ಹಂಗಿಲ್ಲ, ಒಗ್ಗಟ್ಟಿಲ್ಲ. ಯಾರೇ ಪಬ್ಲಿಕ್ ಅಲ್ಲಿ ಕೇಳಬೇಕು, ಹೆಂಗಪ್ಪ ಹೊಡಿತದೆ, ಏನು ಕಾನೂನು ಕೇಳಬೇಕು, ಅದು ಕೇಳಲ್ಲ. ನೋಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಈ ಥರ ಇದಕ್ಕೋಸ್ಕರ ನಾವು ಹಿಂಗಾಗಿರೋದು, ಏನಿಲ್ಲ, ಒಗ್ಗಟ್ಟಿಲ್ಲ. ದಯವಿಟ್ಟು ನಮ್ಮ ಅಣ್ಣರೇನೋ ಮಾತಾಡ್ತಾರೆ ಅಂತ ಮಾತಾಡಿಬೇಕಾರೆ ಮಾತಾಡಿ ಸರ್. ಸುಳ್ಳು ಬೇಜಾರು ಮಾಡ್ಕೊಂಡು ಇಲ್ಲೇ ಎತ್ಕೊಂಡು ಅವ್ರು ಅಲ್ಲಿಂದ ಬಂದಿದ್ರು, ಅಲ್ಲಿಂದ ಬಂದು ನಮ್ಗೆ ಹೊಡೆದ್ರು ಸರಿಯಾಗಿ. ಅದೊಂದು ಹೇಳ್ತೀನಿ ಸರ್, ಈ ಹಿಂದಿ ವಾಲ್ರು ಇದಾರಲ್ಲ ಅವ್ರನ್ನ ಬಗ್ಬೇಡಕ್ಕೆ ಆಯ್ತದ ಕೇಳಿ ಸರ್, ತಾಕತ್ತಿರಿ ಇವರು ಸರ್ಕಾರದವರು ಕೇಳಿ ಸರ್. ನಮಗೆ ಓಪನ್ ಚಾಲೆಂಜ್ ಆಗ್ತಾರೆ. ನಮ್ಮದು ಬೆಂಗಳೂರು, ಇಲ್ಲಿ ಹುಟ್ಟಿರೋದು ನಾವು, ನೀವು ಹೋಗಿ ಗಡಿಪಾರಾಗಿ ನೀವು ಅಂತ ಕೇಳ್ತಾವ್ರಿ. ನಮ್ಮ ಆ ಸುದಿಷ್ಟಿ ಬಂದು ಕರ್ಕೊಂಬಂದರೆ ಎಲ್ರಿ ಸರ್ಕಾರ, ಎಲ್ರಿ ಕಾನೂನು, ಎಲ್ರಿ ಪೊಲೀಸು, ಎಲ್ಲಿ ದಂಡ ನಾಯಕು ಯಾವನಿದೆ? ಯಾರಿಲ್ಲ. ಹೇಳೋಕ್ಕೇನು ಯಾರು ಬೇಕಾದ್ರೆ ಹೇಳ್ಬೋದು. ನಮಗೆ ಕೋಪದಲ್ಲಿ ಮಾತಾಡ್ತಾರೆ, ಇಲ್ಲಲ್ಕೊಂಡು ಹೋಗ್ಬಿಡ್ತದೆ, ಅಷ್ಟು ಬಿ ಪಿ ರೇಜ್ ಆಗ್ಬಿಡ್ತದೆ. ಓಟಿಗೆ ರಾಜಕಾರಣ ಆಗ್ಬಿಟ್ಟಿದೆ ಇವಾಗ. ಹೌದು ಸರ್, ಓಟು ಏನು ಗೊತ್ತಾ, ನಾವು ಸರಿಯಿಲ್ಲ ಪ್ರಶ್ನೆ ಸರ್. ನಾವು ನಮ್ಮ ಜನ ಪಬ್ಲಿಕ್ ನಾವು ಸರಿಯಿಲ್ಲ ಪ್ರಶ್ನೆ. ಪಬ್ಲಿಕ್ಕು ಯಾರೇ ಆಗಲಿ ಸರ್, ಈಗ ಯಾರಾಗಲಿ ನಾನು ಒಮ್ಮೆ ಕೈ ಮಾಡ್ತಾನೆ ನನಗೆ ಏನು ಅಂತ ಕೇಳಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಅವ್ರು ಒಬ್ಬನ ಕೈ ಮಾಡಿದ್ರೆ 10 ಜನ ಬಂದು ಸೇರ್ಕೋತಾರೆ. ನಮ್ಮಲ್ಲಿ ಹಂಗಿಲ್ಲ, ಒಗ್ಗಟ್ಟಿಲ್ಲ. ಯಾರೇ ಪಬ್ಲಿಕ್ ಅಲ್ಲಿ ಕೇಳಬೇಕು, ಹೆಂಗಪ್ಪ ಹೊಡಿತದೆ, ಏನು ಕಾನೂನು ಕೇಳಬೇಕು, ಅದು ಕೇಳಲ್ಲ. ನೋಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಈ ಥರ ಇದಕ್ಕೋಸ್ಕರ ನಾವು ಹಿಂಗಾಗಿರೋದು, ಏನಿಲ್ಲ, ಒಗ್ಗಟ್ಟಿಲ್ಲ. ದಯವಿಟ್ಟು ನಮ್ಮ ಅಣ್ಣರೇನೋ ಮಾತಾಡ್ತಾರೆ ಅಂತ ಮಾತಾಡಿಬೇಕಾರೆ ಮಾತಾಡಿ ಸರ್. ಸುಳ್ಳು ಬೇಜಾರು ಮಾಡ್ಕೊಂಡು ಇಲ್ಲೇ ಎತ್ಕೊಂಡು ಅವ್ರು ಅಲ್ಲಿಂದ ಬಂದಿದ್ರು, ಅಲ್ಲಿಂದ ಬಂದು ನಮ್ಗೆ ಹೊಡೆದ್ರು ಸರಿಯಾಗಿ. ಅದೊಂದು ಹೇಳ್ತೀನಿ ಸರ್, ಈ ಹಿಂದಿ ವಾಲ್ರು ಇದಾರಲ್ಲ ಅವ್ರನ್ನ ಬಗ್ಬೇಡಕ್ಕೆ ಆಯ್ತದ ಕೇಳಿ ಸರ್, ತಾಕತ್ತಿರಿ ಇವರು ಸರ್ಕಾರದವರು ಕೇಳಿ ಸರ್. ನಮಗೆ ಓಪನ್ ಚಾಲೆಂಜ್ ಆಗ್ತಾರೆ. ನಮ್ಮದು ಬೆಂಗಳೂರು, ಇಲ್ಲಿ ಹುಟ್ಟಿರೋದು ನಾವು, ನೀವು ಹೋಗಿ ಗಡಿಪಾರಾಗಿ ನೀವು ಅಂತ ಕೇಳ್ತಾವ್ರಿ. ನಮ್ಮ ಆ ಸುದಿಷ್ಟಿ ಬಂದು ಕರ್ಕೊಂಬಂದರೆ ಎಲ್ರಿ ಸರ್ಕಾರ, ಎಲ್ರಿ ಕಾನೂನು, ಎಲ್ರಿ ಪೊಲೀಸು, ಎಲ್ಲಿ ದಂಡ ನಾಯಕು ಯಾವನಿದೆ? ಯಾರಿಲ್ಲ. ಹೇಳೋಕ್ಕೇನು ಯಾರು ಬೇಕಾದ್ರೆ ಹೇಳ್ಬೋದು. ನಮಗೆ ಕೋಪದಲ್ಲಿ ಮಾತಾಡ್ತಾರೆ, ಇಲ್ಲಲ್ಕೊಂಡು ಹೋಗ್ಬಿಡ್ತದೆ, ಅಷ್ಟು ಬಿ ಪಿ ರೇಜ್ ಆಗ್ಬಿಡ್ತದೆ. ಓಟಿಗೆ ರಾಜಕಾರಣ ಆಗ್ಬಿಟ್ಟಿದೆ ಇವಾಗ. ಹೌದು ಸರ್, ಓಟು ಏನು ಗೊತ್ತಾ, ನಾವು ಸರಿಯಿಲ್ಲ ಪ್ರಶ್ನೆ ಸರ್. ನಾವು ನಮ್ಮ ಜನ ಪಬ್ಲಿಕ್ ನಾವು ಸರಿಯಿಲ್ಲ ಪ್ರಶ್ನೆ. ಪಬ್ಲಿಕ್ಕು ಯಾರೇ ಆಗಲಿ ಸರ್, ಈಗ ಯಾರಾಗಲಿ ನಾನು ಒಮ್ಮೆ ಕೈ ಮಾಡ್ತಾನೆ ನನಗೆ ಏನು ಅಂತ ಕೇಳಲ್ಲ, ಅದೇ ಪ್ರಾಬ್ಲಮ್ ಇಲ್ಲಿ. ಅವ್ರು ಒಬ್ಬನ ಕೈ ಮಾಡಿದ್ರೆ 10 ಜನ ಬಂದು ಸೇರ್ಕೋತಾರೆ. ನಮ್ಮಲ್ಲಿ ಹಂಗಿಲ್ಲ, ಒಗ್ಗಟ್ಟಿಲ್ಲ. ಯಾರೇ ಪಬ್ಲಿಕ್ ಅಲ್ಲಿ ಕೇಳಬೇಕು, ಹೆಂಗಪ್ಪ ಹೊಡಿತದೆ, ಏನು ಕಾನೂನು ಕೇಳಬೇಕು, ಅದು ಕೇಳಲ್ಲ. ನೋಡ್ಕೊಂಡು ಮನೆಗೆ ಹೋಗ್ತಾರೆ ಅಷ್ಟೇ. ಈ ಥರ ಇದಕ್ಕೋಸ್ಕರ ನಾವು ಹಿಂಗಾಗಿರೋದು, ಏನಿಲ್ಲ, ಒಗ್ಗಟ್ಟಿಲ್ಲ. ದಯವಿಟ್ಟು ನಮ್ಮ ಅಣ್ಣರೇನೋ ಮಾತಾಡ್ತಾರೆ ಅಂತ ಮಾತಾಡಿಬೇಕಾರೆ ಮಾತಾಡಿ ಸರ್.